ಎಲ್ಲರಿಗೂ ನಮಸ್ಕಾರ. ನಿಮ್ಮಶಿಲಾ ಬ್ರೋ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. 95% ಜನ ಅನ್ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾನ್ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಇದ್ದೀರಾ. ಬರೀ 50% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ದಯಮಾಡಿ ನಮ್ಮ ವೀಡಿಯೋಸ್ಗಳನ್ನು ನೋಡೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಲವಾರು ಉಪಯುಕ್ತ ಮಾಹಿತಿಗಳನ್ನು ಈ ಒಂದು ಯೂಟ್ಯೂಬಲ್ಲಿ ನೀವು ಪಡ್ಕೊಬೋದು ಅಂತ ಹೇಳ್ತಾ ಇಂದಿನ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ಮಾತನಾಡುವಂಥ ವಿಚಾರ ಏನು ಅಂತಂದರೆ, ಗುಡ್ ಡೆಟ್ ಮತ್ತು ಬ್ಯಾಡ್ ಡೆಟ್ಟಿಗಿರುವಂಥ ಅಂತರಗಳೇನು ಅಂತ. ಗುಡ್ ಡೆಟ್ ಅಂದರೆ ಏನು? ಒಳ್ಳೆಯ ಸಾಲ. ಬ್ಯಾಡ್ ಡೆಟ್ ಅಂದರೆ ಏನು? ಕೆಟ್ಟ ಸಾಲ. ಏನಿದು ಸಾಲದಲ್ಲಿ ಒಳ್ಳೆಯದು ಕೆಟ್ಟದೆಲ್ಲ ಇದೆಯಾ ಅಂತಂದರೆ, ಹೌದು ಸ್ನೇಹಿತರೆ, ಸಾಲದಲ್ಲೂ ಸಹ ಒಳ್ಳೆಯ ಸಾಲ ಮತ್ತು ಕೆಟ್ಟ ಸಾಲ ಅಂತ ನಾವು ಪರಿಗಣಿಸ್ಬೋದು. ಇದು ಯಾವ ಆಧಾರದ ಮೇಲೆ ನಾವು ಪರಿಗಣಿಸ್ಬೋದು, ಹೇಗೆ ಸಾಲವನ್ನು ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಸಾಲವನ್ನು ತೀರಿಸಬೇಕು ಅನ್ನುವಂಥ ವಿಚಾರಗಳನ್ನು ಸುವಿಸ್ತಾರವಾಗಿ ನಾನು ನಿಮ್ಮೊಂದಿಗೆ ಈ ಸಂಚಿಕೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ನೋಡೋದಾದರೆ, ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಇರ್ತೀವಿ, ಅಥವಾ ಸ್ವಂತವಾದಂತಹ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಅಥವಾ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು, ಕಾಲೇಜ್ಗಳನ್ನು, ಅಥವಾ ಬೇರೆ ಬೇರೆ ರೀತಿಯಾದ ಇಂಡಸ್ಟ್ರಿಗಳನ್ನೆಲ್ಲ ನಾವು ನಡೆಸ್ತಾ ಇರ್ಬೋದು. ಅಥವಾ ಎಲ್ಲೋ ಒಂದು ಕಡೆ ನಾವು ಸಣ್ಣದಾಗಿ ಕೆಲಸಕ್ಕೆ ಸೇರಿಕೊಂಡು ಒಂದು ಉದ್ಯೋಗವನ್ನು ಸಹ ಮಾಡ್ತಾ ಇರ್ಬೋದು. ಸಾಲ ಅನ್ನೋದು ಸಾಮಾನ್ಯವಾಗಿ ನಮ್ಮೆಲ್ಲರ ದೈನಂದಿನ ಬದುಕಿನಲ್ಲಿ ಬರುವಂಥ ಒಂದು ವಿಷಯವಾಗಿದೆ. ಅದು ಒಂದು ಮನೋರಂಜನೆಗೋಸ್ಕರ ತೊಗೊಳ್ಳುವಂತಹ ಒಂದು ಟಿವಿಗೆ ಕಟ್ಟುವಂಥ EMIನ ಸಾಲ ಆಗಿರ್ಬೋದು, ಅಥವಾ ನಾವು ನಮ್ಮ ವ್ಯಾಪಾರಕ್ಕೊಂದು ಬಳಸುವಂಥ ಒಂದು ಕಮರ್ಷಿಯಲ್ ಗಾಡಿಗೆ ಬೇಕಾದಂಥ ಒಂದು ಸಾಲ ಆಗಿರ್ಬೋದು, ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಶಿಕ್ಷಣಕ್ಕೆ ಅಂತೇಳಿ ನಾವು ಪಡೆದುಕೊಳ್ಳುವಂಥ ಶಿಕ್ಷಣದ ಸಂಬಂಧಪಟ್ಟ ಸಾಲವಾಗಿರ್ಬೋದು, ಹಾಗೆ ಬೇರೆ ಬೇರೆ ವ್ಯಾಪಾರಕ್ಕೆ ಪಡೆದುಕೊಳ್ಳುವಂಥ ಪರ್ಸ್ನಲ್ ಲೋನ್ಗಳಾಗಿರ್ಬೋದು, ಬಿಸ್ನೆಸ್ ಲೋನ್ಗಳಾಗಿರ್ಬೋದು, ಹಾಗೆ ಗೋಲ್ಡ್ ಲೋನ್ಗಳಾಗಿರ್ಬೋದು. ಎಲ್ಲ ಸಾಲ ಅಂತ ನಾವು ಹೇಳಿದಾಗ ಎಲ್ಲ ಸಾಲಕ್ಕೂ ಅದಕ್ಕೆ ತಕ್ಕನಾದಂತಹ ಬಡ್ಡಿ ಇದೆ. ಕೆಲವು ಸಾಲಗಳಿಗೆ ಬಡ್ಡಿಯ ದರ ಕಮ್ಮಿ ಇರುತ್ತೆ, ಕೆಲವು ಸಾಲಕ್ಕೆ ಬಡ್ಡಿ ದರ ಜಾಸ್ತಿ ಇರುತ್ತೆ. ಉದಾಹರಣೆಗಳದಾದರೆ, ನಾವು ಬಂಗಾರದ ಸಾಲ ತೊಗೊಂಡ್ರೆ ಅದರಲ್ಲಿ ಬಡ್ಡಿ ದರ ಕಮ್ಮಿ ಇರುತ್ತೆ. ಪರ್ಸ್ನಲ್ ಲೋನ್ ಅಂತ ನಾವು ತೊಗೊಳ್ಳೋದಾದರೆ ಬಡ್ಡಿ ದರ ಜಾಸ್ತಿ ಇರುತ್ತೆ. ಈ ಇಷ್ಟು ಹಣಕಾಸಿನ ಯಂತ್ರವನ್ನು ಹೊರತುಪಡಿಸಿ ನಾವು ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಸಹ ಸಾಲವನ್ನು ತೊಗೊಬೋದು, ಮ್ಯೂಚುವಲ್ ಫಂಡನ ಮೇಲೆ ಸಹ ನಾವು ಸಾಲವನ್ನು ತೊಗೊಬೋದು. ಅದರಿಂದ ಬರೀ ಹೂಡಿಕೆ ಮಾಡಿ ಅಥವಾ ನೀವು ಸೇವಿಂಗ್ಸ್ ಮಾಡಿಟ್ರೆ ಮಾತ್ರ ನೀವು ಬೆಳಿಬೋದು ಅಂತಂದರೆ ಅದು ಕೆಲವು ಬಾರಿ ನಮಗೊಂದು ಪ್ರಶ್ನೆ ಕಾಡುತ್ತೆ. ಯಾಕಂದರೆ ಬೆಳವಣಿಗೆ ಅನ್ನೋದು ಯಾವಾಗ ಬೇಕಾದ್ರೂ ನಡಿಬೋದು ನಮ್ಮ ಜೀವನದಲ್ಲಿ. ಆದರೆ ಆ ಬೆಳವಣಿಗೆಗೆ ನಮಗೆ ಪುಷ್ಟಿ ನೀಡುವಂತಹ ಆರ್ಥಿಕ ಒಂದು ಸೌಲಭ್ಯ ನಮಗೆ ಇದ್ದಾಗ ಮಾತ್ರ ನಾವು ಇನ್ನೂ ಹೆಚ್ಚಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಈ ಸಾಲ ಒಂದು ಮಾರ್ಗವಾಗಿದೆ. ಕೆಲವು ಬಾರಿ ಏನು ಮಾಡ್ತೀವಿ, ದುಂದು ವೆಚ್ಚಕ್ಕೆ ಅಂತೇಳಿ ಸಾಲ ಮಾಡೋದು ಉಂಟು. ಉದಾಹರಣೆಗಳಾದರೆ, ಊರಲ್ಲೇ ಇರುವಂಥ ಜನರೆಲ್ಲ ಬಂದು ಮದುವೆಯಲ್ಲಿ ಭಾಗವಹಿಸಬೇಕು, ನೋಡಿ ಮೆಚ್ಚಬೇಕು ಅನ್ನೋದಕ್ಕೋಸ್ಕರ, ಜನರ ಮೆಚ್ಚುಗೆಗೋಸ್ಕರ ಸಾಲ ಮಾಡಿ ಮದುವೆ ಸಾಲ ಮಾಡಿಕೊಂಡು ಜನರು ಬಡ್ಡಿ ಕಟ್ಕೊಂಡು ಕೂತಿರೋದನ್ನು ನೋಡಿರ್ತೀವಿ. ಪಕ್ಕದ ಮನೆಯವನಿಗೆ ಹೊಟ್ಟೆ ಉರಿ ಆಗಲಿ ಅಂಥೇಳಿ ಒಂದು ಐಷಾರಾಮಿ ಕಾರನ್ನು ತೊಗೊಬೇಕು ಅನ್ನೋದಕ್ಕೋಸ್ಕರ ಕಾರನ್ನು ಖರೀದಿ ಮಾಡಿಸ್ಕೊಂಡು ಅದರ ಮೇಲೆ ಸಾಲವನ್ನು ಕಟ್ಕೊಂಡು ಜೀವನ ಪರ್ಯಂತಹ ಕಷ್ಟಪಡೋದನ್ನು ನಾವು ನೋಡ್ತಾ ಇರ್ತೀವಿ. ಹಾಗೆ ಶಿಕ್ಷಣ ಅನ್ನೋದು ಯಾವ ಸ್ಕೂಲಾದರೆ ಏನು, ನಮ್ಮ ಮಗ ಓದ್ಕೊಂಬಂದರೆ ಸಾಕು, ಒಂದು ಡಿಗ್ರಿ ಸಿಕ್ಕಿದ್ರೆ ಸಾಕು, ಎಜುಕೇಷನ್ ಅನ್ನೋದು ಒಂದು ಬೇಸಿಕ್ ನೀಡಾಗಿದೆ ಅಷ್ಟೇ ಹೊರತು ಇದು ನಮಗೊಂದು ವಿಜೃಂಭಣೆಯ ಒಂದು ವಿಷಯವಲ್ಲ ಅನ್ನುವಂಥ ಯೋಚನೆ ಮಾಡೋರು ಸಹ ನಮ್ಮಲ್ಲಿ ಅನೇಕರು ಇರ್ತಾರೆ. ಆದರೆ ಅದರಲ್ಲಿ ಸಾಲ ಮಾಡಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕಳಿಸಿದ್ರೆ ಆತ ಮತ್ತೆ ಮೇಲೆ ಬರ್ತಾನೆ ಜೀವನದಲ್ಲಿ ಅಂತ ಹೇಳಿ ಯೋಚನೆ ಮಾಡಿಕೊಂಡು ತದನಂತರ ಓದಂಥ ವಿದ್ಯಾರ್ಥಿ ತಂದೆ ತಾಯಿಯನ್ನು ದೂರ ಇಟ್ಟು ಯಾವುದೋ ಒಂದು ಹಳ್ಳಿಲೇ ಬಿಟ್ಟು ಅವನು ದಿಲ್ಲಿಗೋ ಅಥವಾ ವಿದೇಶಕ್ಕೋ ಹಾರಿ ಜೀವನವನ್ನು ನಡೆಸ್ಕೊಂಡು ಹೋಗಿ ಕೊನೆಗೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಿರುವಂತಹ ಸಂಗತಿಗಳನ್ನು ಸಹ ನಾವು ನೋಡಿರ್ತೀವಿ. ಈ ಥರ ಸಾಲದಲ್ಲಿ ಬಹಳಷ್ಟು ಬೆಂದು ನೊಂದು ಹೋದಂತಹ ಜೀವಿಗಳನ್ನು ಸಹ ನಾವು ನೋಡಿರ್ತೀವಿ. ಆದ್ದರಿಂದ ಈ ಸಾಲಗಳಲ್ಲಿ ಒಳ್ಳೆಯ ಸಾಲ ಮತ್ತು ಕೆಟ್ಟ ಸಾಲದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸ್ನೇಹಿತರೆ, ನಿಮ್ಮ ಆದಾಯ ಮತ್ತು ನಿಮ್ಮ ಖರ್ಚು ಏನಿದೆ, ಈ ಎರಡಕ್ಕಿಂತ ಕಡಿಮೆಯಾಗಿ ನೀವು ಸಾಲ ಮಾಡಿದ್ದೀರಾ ಅಂದರೆ, ಅದರ ಸಾಲದ ಒಂದು ಬಡ್ಡಿ ಕಟ್ತಾ ಇದ್ದೀರಾ ಅಂದಾಗ ಅದು ಒಂದು ಒಳ್ಳೆಯ ಸಾಲ ಆಗುತ್ತೆ. ಒಂದು ವೇಳೆ ನಿಮ್ಮ ಆದಾಯ ಮತ್ತು ಖರ್ಚಿಗಿಂತ ಹೆಚ್ಚಾಗಿ ನೀವು ಸಾಲ ಮಾಡಿರುವಂಥ ಬಡ್ಡಿಯ ಕಂತನ್ನು ಕಟ್ತಾ ಇದ್ದೀರಾ ಅಂದಾಗ ಅದು ಕೆಟ್ಟ ಸಾಲ ಅಂತ ಹೇಳ್ಬೋದು. ಇನ್ನೊಂದು ಉದಾಹರಣೆ ಹೇಳೋದಾದರೆ, ನಿಮ್ಮ ಬಳಿ 6,000 ಕೋಟಿ ಆಸ್ತಿ ಇದೆ, ಆದರೆ ನೀವು ಸಾಲ 6 ಕೋಟಿಗೆ ಮಾಡಿದ್ದೀರಾ ಅಂದರೆ
ಅದು ಒಳ್ಳೆ ಸಾಲ ಅಂತ ಕರಿಬೋದು, ಅಥವಾ ಗುಡ್ ಡೆಟ್ ಅಂತ ಕರೀತಾರೆ. ಅದೇ ನಿಮ್ಮ ಬಳಿ 6,000 ಕೋಟಿ ಸಾಲ ಇದ್ದು ಅದಕ್ಕೆ ಆಸ್ತಿ ಬರೀ 100 ಕೋಟಿ ಹೊಂದಿದ್ದಲ್ಲಿ ಇದು ಕೆಟ್ಟ ಸಾಲ ಅಂತ ಹೇಳ್ಬೋದು. ಈ ಒಳ್ಳೆ ಸಾಲ ಮತ್ತು ಕೆಟ್ಟ ಸಾಲ ಯಾರು ಬೇಕಾದ್ರೂ ಮಾಡ್ಬೋದು. ನಮ್ಮ ಆರ್ಥಿಕ ಪರಿಸ್ಥಿತಿಗಳಿಗೆ ಅನ್ವಯವಾಗಿ ಈ ಸಾಲಗಳಲ್ಲಿ ವ್ಯತ್ಯಯಗಳಾಗುತ್ತೆ. ಅದೇನು ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ಲ ನಮ್ಮ ಪೂರ್ವಜರು, ಆ ರೀತಿ ಸಾಲದಲ್ಲೂ ಅಷ್ಟೇ ನಮಗೊಂದು ಇತಿಮಿತಿಗಳಿರಬೇಕು. ಆ ಇತಿಮಿತಿ ದಾಟಿದ್ವಿ ಅಂದರೆ ಅದು ಕೆಟ್ಟ ಸಾಲ ಆಗುತ್ತೆ ಅನ್ನೋಂಥ ವಿಚಾರ. ಕೆಟ್ಟ ಸಾಲ ಆಯಿತು ಅಂತಂದರೆ ಏನೋ ನಮಗೆ ಹಿಡಿಸಿದಂತಹ ಕೆಲವೊಂದು ವಸ್ತುಗಳನ್ನು ನಾವು ಕಳ್ಕೊತೀವಿ, ಆದರೆ ನಮಗೆ ಬೇಕಾದಂತಹ ಮೂಲಭೂತ ವಸ್ತುಗಳಿಗೆ ನಾವು ಹಪಹಪಿಸ್ತೀವಿ. ವಾರನ್ ಬಫೆಟ್ ಕೂಡ ಇದೇ ವಿಷಯದ ಬಗ್ಗೆ ಹೇಳ್ತಾರೆ. ಆದ್ದರಿಂದ ಸಾಲನ ನಾವು ಎಷ್ಟು ಮಟ್ಟಿಗೆ ಮಾಡಬೇಕು, ಸಾಲದಲ್ಲಿ ಹೇಗೆ ಹಿಡಿತಾ ಇಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದೊಂದು ರೀತಿ ಸೈಕಾಲಜಿ ಕೂಡ, ಯಾಕಂದರೆ ನಮಗೆ ಯಾವುದು ಬೇಕು ಯಾವುದು ಬೇಡ ಅಂಥೇಳಿ ನಾವು ನಮ್ಮ ಮನಸ್ಸಿನೊಳಗೆ ಗ್ರಹಿಸ್ಕೊಂಡು ಅದಕ್ಕೆ ತಕ್ಕಂತಹ ನಿರ್ಣಯಗಳನ್ನು ತೊಗೊಬೇಕಾಗತ್ತೆ. ಈ ಸಾಲದ ಬಡ್ಡಿಯಲ್ಲಿ ಸಹ ವ್ಯತ್ಯಯಗಳು ಹೇಗಾಗುತ್ತೆ ಅಂತಂದರೆ, RBI ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರದಲ್ಲಿ ಏರಿಳಿಕೆಗಳನ್ನು ಮಾಡುತ್ತೆ. ಇದಕ್ಕೆ ಹೇಗೆ ಈ ಏರಿಳಿಕೆಗಳನ್ನು ಮಾಡುತ್ತೆ ಅಂತಂದರೆ, ಏರಿಳಿತವನ್ನು ಮಾಡೋದಕ್ಕೆ ಮುಖ್ಯ ಕಾರಣ RBI ಬಡ್ಡಿ ದರವನ್ನು ಫಿಕ್ಸ್ ಮಾಡೋಕ್ಕೆ, ಈ ಸಾಲದ ಬಡ್ಡಿ ದರವನ್ನು ನಮ್ಮ ದೇಶದ ಬೆಲೆ ಏರಿಕೆಯ ಒಂದು ಸಂಖ್ಯೆ ಏನಿದೆ ಅದಕ್ಕೆ, ಆ ಶೇಕಡಕ್ಕೆ ಅನ್ವಯವಾಗಿ ಈ ಒಂದು ಸಾಲದ ಬಡ್ಡಿ ದರವನ್ನು ಬದಲಿಸುತ್ತಾ ಇರುತ್ತೆ ನಮ್ಮ RBI ಬದಲಿಸುವಂತಹ ಆ ಸಂಖ್ಯೆಗೆ ಸಂಬಂಧವಾಗಿ ನಮ್ಮ ಖಾಸಗಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಬ್ಯಾಂಕ್ಗಳಾಗಿರ್ಬೋದು ಬಡ್ಡಿ ದರದಲ್ಲಿ ಆ ಬದಲಾವಣೆಗಳನ್ನು ತರುತ್ತೆ. ಯಾವುದೋ ಒಂದು ಆರ್ಥಿಕ ಸಂಕಷ್ಟ ಎದುರಾದಲ್ಲಿ, ಯುದ್ಧ ಆಗಿದ್ದಲ್ಲಿ, ಅಥವಾ ಅತಂತ್ರ ಪರಿಸ್ಥಿತಿಗಳು ಒಂದು ದೇಶಕ್ಕೆ ಸಂಭವಿಸಿದ್ದಲ್ಲಿ, ಭೂಕಂಪನ ಆಗಿದ್ದಲ್ಲಿ, ಅಥವಾ ಬೇರೆ ಬೇರೆ ರೀತಿಯಾದಂತಹ ವಿಷಯಗಳಾಗಿರ್ಬೋದು, ಒಂದು ಸರ್ಕಾರದಲ್ಲಿ ಅತಂತ್ರತೆ ಉದ್ಭವವಾಗಿದ್ದಲ್ಲಿ, ಈ ರೀತಿಯೆಲ್ಲ ಆದಾಗ ಆರ್ಥಿಕತೆಯಲ್ಲಿ ಅದು ದೊಡ್ಡ ಪೆಟ್ಟು ಬೀಳುತ್ತೆ. ಅದರಲ್ಲೂ ಇನ್ನೂ ವಿಸ್ತೀರವಾಗಿ ಹೇಳಬೇಕಂದ್ರೆ, ಇತ್ತೀಚೆಗಷ್ಟೇ ನಮಗೆ ಗೊತ್ತಿರುವಂಥ ಒಂದು ಆರ್ಥಿಕ ಸಂಕಷ್ಟ ಏನಂಗೆ ಎದುರಾಯಿತು ಅಂತಂದರೆ ಈ ಕೋವಿಡ್ ಒಂದು ಸಮಯ, ಕೊರೋನಾದ ಒಂದು ಸಮಯದಲ್ಲಿ ಭಾಳಷ್ಟು ಜನಕ್ಕೆ ಸಮಸ್ಯೆಗಳು ಎದುರಾಯಿತು. ಹಾಗೆ ಭಾಳಷ್ಟು ಜನ ಕೆಲಸವನ್ನು ಕಳ್ಕೊಂಡಿರ್ತಾರೆ. ಅವರಿಗೆಲ್ಲರಿಗೂ ಸಹ ಈ ಕಷ್ಟದಿಂದ ಪಾರು ಮಾಡಲು RBI ಏನು ಮಾಡ್ತು ಅಂದರೆ ಬಡ್ಡಿ ದರವನ್ನು ಇಳಿಸ್ತು. ಸಾಲದ ಮೇಲೆ ಇರುವಂಥ ಬಡ್ಡಿ ದರವನ್ನು ಇಳಿಸಿದಾಗ ಭಾಳಷ್ಟು ಮಂದಿಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ತಂಗಾಯಿತು ಅಂತ ನಾವು ಅನ್ಕೊಬೋದು. ಆದರೆ ಇದು ಯಾರಿಗೆ ಅಡ್ವಾಂಟೇಜ್ ಆಗಿತ್ತು ಅನ್ನೋದನ್ನು ಸಹ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಡ್ಡಿ ದರ ಇಳಿಸ್ಬೇಕಾದ್ರೆ ಸಾಧಾರಣವಾಗಿ ಯಾರೇ ಒಬ್ಬ ದೊಡ್ಡ ಉದ್ಯಮಿ ಏನು ಮಾಡ್ತಾನೆ, ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಮುಂದಾಗ್ತಾನೆ. ಗ್ರೋತ್, ಏಳಿಗೆಯತ್ತ ಆತ ಮನಸ್ಸು ಮಾಡ್ತಾನೆ. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವನು ಸಾಲ ಮಾಡ್ತಾನೆ. ಸಾಲಕ್ಕೆ ಬಡ್ಡಿ ಕಮ್ಮಿ ಇರೋದ್ರಿಂದ ಅದನ್ನು ಹೇಗೆ ಉಪಯುಕ್ತವಾದಂತಹ ಒಂದು ನಿಟ್ಟಿನಲ್ಲಿ ಆ ಸಾಲವನ್ನು ಬಳಸ್ತಾನೆ ಅನ್ನೋದನ್ನು ಒಂದು ಉದಾಹರಣೆಯಲ್ಲೇ ನಾವು ಹೇಳೋಣ. ಒಂದು ದೊಡ್ಡ ಉದ್ಯಮಿ ಇದ್ದಾರೆ, ಆ ಉದ್ಯಮಿ ಹತ್ರ ಒಂದು ಶಿಕ್ಷಣ ಸಂಸ್ಥೆ ಇದೆ ಮತ್ತು ಒಂದು ಇಂಡಸ್ಟ್ರಿ ಇದೆ ಅಂತ ಅಂದ್ಕೊಳ್ಳೋಣ. ಈ ರೀತಿಯಾದಂಥ ಒಂದು ಅತಂತ್ರ ಪರಿಸ್ಥಿತಿ ಉದ್ಭವವಾಯಿತು, ಒಂದು ಕೊರೋನಾ ಅಥವಾ ಒಂದು ಪ್ಯಾಂಡಮಿಕ್ ಆಯಿತು ಅಥವಾ ಒಂದು ಯುದ್ಧ ಆಯಿತು ಅಂದಾಗ, ಬಡ್ಡಿ ದರದಲ್ಲಿ ಇಳಿಕೆ ಆಯಿತು ಅಂದಾಗ, ಆ ಉದ್ಯಮಿ ಬಳಿ ಈಗ ಆಲ್ರೆಡಿ ಕೂಡಿಟ್ಟಂತಹ ಹಲವಾರು ಫಿಕ್ಸ್ಡ್ ಆ್ಯಸೆಟ್ಸ್ಗಳಿರ್ತವೆ, ಬಂಗಾರಗಳಿರುತ್ತೆ, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಇರುತ್ತೆ, ಮ್ಯೂಚುವಲ್ ಫಂಡನ್ನು ಇಟ್ಟಿರ್ತಾರೆ. ಈ ಎಲ್ಲ ಹಣಕಾಸಿನ ಯಂತ್ರದ ಮೂಲಕ ಕೂಡ ಅವರು ಸಾಲವನ್ನು ತೆಗಿಬೋದಾಗಿದೆ. ಸೊ ಅವರ ಒಂದು ಸಾಲ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಸಾಲವನ್ನು ತೆಗೆದವರು ಈ ಒಂದು ಹಣವನ್ನು ಪಡೆದಂಥ ಸಾಲವನ್ನು ಏನು ಮಾಡ್ತಾರೆ, ಅವರು ಎಕ್ಸ್ಪ್ಯಾನ್ಷನಿಗೆ ಒಳಪಡಿಸ್ತಾರೆ. ಶಿಕ್ಷಣ ಸಂಸ್ಥೆ ಒಂದು ವೇಳೆ ಒಂದು ಪ್ರೈಮರಿ ಸ್ಕೂಲ್, ಪ್ರಾಥಮಿಕ ಶಾಲೆ ಮಾತ್ರ ಅವರು ಹೊಂದಿದ್ರು ಅಂದರೆ ಆ ಪಕ್ಕದಲ್ಲೇ ಒಂದು ಇನ್ನೊಂದು ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಮುಂದಾಗ್ತಾರೆ. ಅದು ಹೈಸ್ಕೂಲಿಗೆ ಒಂದು ಪರವಾನಿಗೆ ಪಡೆಯೋದಕ್ಕೆ ಅಂತೇಳಿ ಆ ಹಣವನ್ನು ಉಪಯೋಗಿಸ್ತಾರೆ. ಅಥವಾ ಒಂದು ಕಾಲೇಜನ್ನು ಕಟ್ಟೋದಕ್ಕೆ ಮುಂದಾಗ್ಬೋದು, ಅಥವಾ ಒಂದು ಇಂಡಸ್ಟ್ರಿ ಪ್ಲ್ಯಾಂಟ್ ಅವ್ರು ಇಟ್ಟಿದ್ದಾರೆ ಅಂದರೆ, ಒಂದು ಇಂಡಸ್ಟ್ರಿ ಏರಿಯಾ ಇದೆ ಅಂದರೆ ಅದಕ್ಕೆ ಉಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಅವ್ರು ಮುಂದಾಗ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದು ಉದ್ಯೋಗಾವಕಾಶನೂ ಹೆಚ್ಚು ಮಾಡಿಕೊಡುತ್ತೆ ಅವರಿಗೆ. ಅಂದರೆ ಆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಒಂದು ಉದ್ಯೋಗಾವಕಾಶ ಸೃಷ್ಟಿ ಮಾಡುತ್ತೆ. ಹಾಗೆ ಇವರ ಒಂದು ಒಟ್ಟು ಮೊತ್ತ ಆಸ್ತಿ ಏನಿದೆ ಅದು ಸಹ ಏರಿಕೆ ಆಗುತ್ತೆ. ಸಾಲ ಅವರಿಗೆ ಮನಸ್ಸಿದ್ದಾಗ ಆ ಸಾಲವನ್ನು ಅವರು ಭರಿಸ್ಬೋದು. ಯಾಕಂದರೆ ಅವರ ಬಳಿ ಆಲ್ರೆಡಿ ಕೂಡಿಟ್ಟಂತಹ ಲಾಭದಿಂದ ಕೂಡಿಟ್ಟಂತಹ ಹಲವು ಹಣಕಾಸಿನ ಯಂತ್ರಗಳಿರೋದ್ರಿಂದ ಅವರು ಎಫ್ ಡಿನ ಬ್ರೇಕ್ ಮಾಡಿ ಅಥವಾ ಮ್ಯೂಚುವಲ್ ಫಂಡನ್ನು ಬ್ರೇಕ್ ಮಾಡಿ ಕೂಡ ಸಾಲವನ್ನು ಅವರು ಪಾವತಿ ಮಾಡ್ಬೋದು. ಅಷ್ಟು ಅವರ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಾರ್ವಜನಿಕವಾಗಿ ಇರುವಂತಹ ಒಂದು ಮಿಡಲ್ ಕ್ಲಾಸ್, ಮಧ್ಯಮ ವರ್ಗದ ಕುಟುಂಬದವರು ಅಂತ ನಾವು ಯೋಚನೆ ಮಾಡೋದಾದರೆ, ನಾವು ಎಲ್ಲಿ ಈ ಥರ ಬಡ್ಡಿ ದರ ಕಮ್ಮಿ ಆದಾಗ ಬಳಸ್ಬೋದು ಆ ಹಣವನ್ನು ಅಂದಾಗ, ಹೆಚ್ಚಾಗಿ ಈ ಬಡ್ಡಿ ದರ ಕಮ್ಮಿ ಆದಾಗ ಯಾವೆಲ್ಲ ಈ ಸಂಸ್ಥೆಗಳು ಏಳಿಗೆಯತ್ತ ದಾಪುಗಾಲು ಹಾಕುತ್ತೋ, ಮುಖ್ಯವಾಗಿ ನಾವು ಷೇರುಪೇಟೆಯಲ್ಲಿ ಗಮನಿಸೋದಾದರೆ ಗ್ರೋತ್ ಸ್ಟಾಕ್ಸ್ ಅಂತ ಕರಿತೀವಿ. ಈ ಕಂಪನಿಗಳು ಗ್ರೋತ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಈ ಗ್ರೋತ್ ಓರಿಯೆಂಟೆಡ್ ಕಂಪನಿಗಳಲ್ಲಿ ನೀವು ಹೂಡಿಕೆ ಮಾಡಿದಾಗ
ಈ ಒಂದು ಇಂಟ್ರೆಸ್ಟ್ ರೇಟ್ನಲ್ಲಿ ಬದಲಾವಣೆ ಆದಮೇಲೆ ಬಳಿಕ ಆ ಒಂದು ಬಡ್ಡಿ ದರ ಏರಿಕೆ ಆದಾಗ ಈ ಗ್ರೋತ್ ಕಂಪನಿಗಳು ಸಹ ಏಳಿಗೆ ಆಗುತ್ತೆ ಅನ್ನುವಂಥ ವಿಷಯ. ನೀವು ಹಾಕದಂಥ ಬಂಡವಾಳ ಅದು ದುಪ್ಪಟ್ಟಾಗುವಂಥ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ ಅನ್ನುವಂಥ ವಿಷಯ. ಅಷ್ಟೇ ಅಲ್ಲದೆ ಈ ಒಂದು ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವಂಥ ಸಮಯದಲ್ಲಿ ನಿಮಗೆ ಬಡ್ಡಿ ದರ ಕಮ್ಮಿ ಇರೋದ್ರಿಂದ ನೀವು ತೊಗೊಂಡಿದ್ದಂಥ ಸಾಲ ಏನಿದೆ ಆ ಸಾಲದ ಮುಖೇನ ನೀವು ಶಿಕ್ಷಣಕ್ಕೆ ಅದನ್ನು ಬಳಸ್ಬೋದು. ಅದರಲ್ಲಿ ನಿಮ್ಮ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಮಾಡೋದ್ರಿಂದ ಪ್ರಾಯಶಃ ನಿಮಗೆ ಬಂದಂತಹ ಒಂದು ಸರ್ಟಿಫಿಕೇಷನ್ ಮೂಲಕ ಹೊಸದಾದಂಥ ಒಂದು ಉದ್ಯೋಗ ಸಿಗುತ್ತೆ ಅಥವಾ ಹೊಸದಂಥ ಒಂದು ಅವಕಾಶಗಳು ದೊರಕುತ್ತೆ. ಅದು ಅವಕಾಶ ದೊರಕೋದ್ರಿಂದ ನೀವು ಈ ಹಿಂದೆ ಪಡೆದಂಥ ಸಂಬಳಕ್ಕಿಂತಲೂ ಹೆಚ್ಚಿನ ಸಂಬಳದಲ್ಲಿ ಹೆಚ್ಚಿನ ಆದಾಯದಲ್ಲಿ ನೀವು ಅವಕಾಶಗಳನ್ನು ನೀವು ಗಿಟ್ಟಿಸ್ಕೊಳ್ಬೋದು ಅನ್ನೋಂಥ ವಿಷಯ. ಈ ರೀತಿ ಒಳ್ಳೆಯ ಸಾಲ ಮತ್ತು ಕೆಟ್ಟ ಸಾಲ ನಾವು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ದೀನಿ. ಹಾಗೆ ಮನೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈಗ ಬಿಲ್ಡರ್ಸ್ಗಳಿರ್ತಾರೆ, ಕನ್ಸ್ಟ್ರಕ್ಷನ್ ಕಡೆ ಇರೋರೆಲ್ಲ ಸಾಲದ ಮೇಲೇ ಈ ಒಂದು ಅವರ ವ್ಯಾಪಾರ ನಡೀತಾ ಇರುತ್ತೆ. ಯಾವಾಗ ಬಡ್ಡಿ ದರ ಕಮ್ಮಿ ಆಗುತ್ತೋ ಆವಾಗ ಈ ಮನೆ ಕಟ್ಟೋದಕ್ಕಾಗಿರ್ಬೋದು ಅಥವಾ ಮೆಟೀರಿಯಲ್ಗಳ ಒಂದು ಬೆಲೆ ಆಗಿರ್ಬೋದು ಆ ಒಂದು ಕಾಸ್ಟ್ಗಳು ಏರಿಕೆ ಆಗುತ್ತೆ. ಕಾರಣ ಯಾಕೆಂದರೆ ಕೂಡಿಟ್ಟಂಥ ಹಣ ಈ ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ ಅದರಲ್ಲಿ ಏಳಿಗೆ ಇಲ್ಲ ಅಂದಾಗ, ಒಂದು ಫಿಕ್ಸ್ಡ್ ಇನ್ಸ್ಟ್ರೂಮೆಂಟಲ್ಲಿ ಬಡ್ಡಿ ಕಮ್ಮಿ ಇದೆ ಅಂದಾಗ ಅದನ್ನು ಬ್ರೇಕ್ ಮಾಡಿ ಮನೆ ರಿಪೇರಿ ಕೆಲಸಕ್ಕೋ ಅಥವಾ ಮನೆಯನ್ನು ಕಟ್ಟೋದಕ್ಕೋ ಅಥವಾ ಮನೆಯಲ್ಲಿ ಇರುವಂತಹ ಒಂದು ಫರ್ನಿಷಿಂಗ್ಸಿಗೋ ಆ ಹಣವನ್ನು ಉಪಯೋಗಿಸುವಂಥ ಸಾಧ್ಯತೆಗಳು ಇರುತ್ತೆ. ಕೆಲವು ಬಾರಿ ಆ ಒಂದು ಉಪಯೋಗಿಸಿದಂತಹ ಒಂದು ಹಣ ಏನಿದೆ ಅದು ಪ್ರಾಯಶಃ ಇವರಿಗೆ ಬಾಡಿಗೆ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ಸಿಗಬಹುದು. ಅಥವಾ ಒಂದು 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 ಸೈಟ್ ಇದೆ ಅಂದರೆ ಅದು ಮನೆ ಕಟ್ಟಿದ್ರು ಅಂದರೆ ಅವ್ರ ಸ್ವಂತ ನಿವಾಸಕ್ಕೆ ಹೋಗೋದಕ್ಕೆ ಅದೊಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೋದು. ಸೊ ಇದು ಈ ಸಾಲದಲ್ಲಿರುವಂಥ ಬಡ್ಡಿ ದರ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಅನ್ನೋಂಥ ವಿಚಾರ. ಯಾವಾಗ ಬಡ್ಡಿ ದರ ಕಮ್ಮಿ ಆಗಿರುತ್ತೋ ಆವಾಗ ನೀವು ಸಾಲವನ್ನು ಪಡ್ಕೊಂಡು ನೀವು ಮನೆಯನ್ನು ಕಟ್ಟೋದಕ್ಕಿಂತ ಇನ್ನೂ ಸ್ಮಾರ್ಟಾಗಿ ಹೇಳೋದಾದರೆ ಬಡ್ಡಿ ದರ ಮೇಲಿದ್ದಾಗೆ ನೀವು ಸಾಲವನ್ನು ತೊಗೊಂಡು ಮನೆಯನ್ನು ಕಟ್ಟಿದ್ದೀರಿ ಅಂದಾಗ ಬಡ್ಡಿ ದರ ಇಳಿದಾಗ ಸಂಪೂರ್ಣವಾಗಿ ನಿಮ್ಮ ಹೂಡಿಕೆ ಅಥವಾ ಸೇವಿಂಗ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡಿ ಇರುವಂತಹ ಸಾಲವನ್ನು ನೀವು ಮನ್ನಾ ಮಾಡ್ಕೊಬೋದು. ಅಷ್ಟು ಹಣವನ್ನು ಕಟ್ಟಿ ಜಮಾ ಮಾಡಿ ಬಡ್ಡಿ ದರ ಕಮ್ಮಿ ಆದ ಸಮಯದಲ್ಲಿ ನೀವು ಸಾಲದಿಂದ ಮುಕ್ತರಾಗ್ಬೋದು ಅನ್ನೋಂಥ ವಿಚಾರ. ಸೊ ಶ್ರೀಮಂತರು ಮಾಡುವಂಥ ವಿಷಯ ಎರಡಿದೆ. ಒಂದು, ಈ ಸಾಲದಲ್ಲಿ ಅವರು ಯಾವ ಒಂದು ವಿಷಯಕ್ಕಾಗಿ ಸಾಲ ಮಾಡ್ತಾರೆ ಅನ್ನುವಂಥ ವಿಷಯ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗೆ ಮಧ್ಯಮವರ್ತಿಗಳು ಸಹ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲ ಮಾಡ್ತಾರೆ ಅಂತ ವಿಚಾರನ ಇಲ್ಲಿ ನಾನು ಹೇಳಿದ್ದೀನಿ. ಬೇಡದಿದ್ದ ಒಂದು ವಿಷಯಕ್ಕೆ ಅಂದರೆ ಮದುವೆಗಾಗಿರ್ಬೋದು ಅಥವಾ ದುಂದು ವೆಚ್ಚ ಮಾಡುವಂತಹ ವಿಚಾರಗಳಿಗೆ ನಾವು ಸಾಲ ಮಾಡೋದಕ್ಕಿಂತ ನಮ್ಮ ಏಳಿಗೆಗೆ, ನಮ್ಮ ಪ್ರಗತಿಯತ್ತ ನಾವು ಸಾಲ ಮಾಡೋಣ ಅನ್ನುವಂಥ ವಿಷಯವನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆ ತಮಗೆ ಹಿಡಿಸಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.